ಬನ್ನಿ ಬನ್ನಿ ಬನ್ನಿ. ಶಂಕರ ಹಾ ಚೆನ್ನಾಗಿದೆ. ಬನ್ನಿ ಬನ್ನಿ ಬನ್ನಿ. ಬಾಳೆಲ್ಲ ತಂದ್ಕೊಡೋನ್ ಬರ್ಲೇ ಇಲ್ಲ ನೋಡಪ್ಪ ಅವನು. 9 ಗಂಟೆಗೆ ತಂದ್ಕೊಡ್ತೀನಿ ಅನ್ನಲ್ಲಪ್ಪ. ಸ್ವಲ್ಪ ಫೋನ್ ಗೀನ್ ಮಾಡು, ಹೊತ್ತಾಗೋಯ್ತು. ಫೋನ್ ಯಾಕೆ, ನಾನೇ ಊಟ ತಂದ್ಬಿಡ್ತೀನಿ. ನೀವೇ ಬೇಗ, ಬೇಗ. ಇರಿ. ನಿಧಾನ ಕೂತ್ಕೊಳ್ಳಿ. ಏನ್ರಿ ಇದು? ಯಾರ್ರಿ ಇವರೆಲ್ಲ? ಏನ್ ಡ್ರಾಮ ವಂಶನಮ್ಮ ನಿಮ್ದು? ನೋಡ್ರಪ್ಪ, ಈ ಅಮ್ಮನ ಗಣ್ಣು ಮಗಳು ಮದುವೆಗೆ ಅಂತ ಕಾಳಮ್ಮಂತ ಸಾಲ ತಂದು ಮಗಳು ಬಸ್ಸಾಗಿ ಸೀಮಂತ ಮಾಡ್ತಾವನೆ, ನಮ್ಗೆ ಚಮಕಾಯ್ತಾವನೆ. ಎಲ್ಲ ನಿನ್ ಮಗ? ಅವನು ಹೊರಗಡೆ ಹೋಗಿದ್ದಾನೆ. ಮುಚ್ಚೆ ಬಾಯ್. ಹುಡುಕದೇನೋ? ಹುಡುಕ್ತೆ ಕಣಕ, ಎಲ್ಲೂ ಇಲ್ಲ. ಲೋಫರ್ ತಲೆ ಮರೆಸ್ಕೊಂಡಿದ್ದಾನೆ. ನಿಂತ್ಕೊಳ್ಳೆ. ನೀನು ಒಂದು ಹೆಣ್ಣ, ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳೆ. ಅಜ್ಜಿ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತ ಗೊತ್ತೇನೆ ನಿಂಗೆ? ತುಳಿದು ಸಾಯಿಸ್ಬಿಡ್ತೀನಿ. ನೆಂಟ್ರ ಮುಂದೆ ನಮ್ಮ ಮರ್ಯಾದೆ ನಿನ್ನ ಮಗ ಪಂಟ್ರ ಆಡ್ದಂಗ ಆಡ್ತಾನೆ. ನೀ ನೋಡಿದ್ರೆ ನೆಂಟ್ರಿಗೆ ಹೆದರ್ತೀಯ. ನಿನ್ನ ಮಗ ಶಂಕರಂಗೆ ಗಂಡಸ್ತನ ಒಂದಿದ್ರೆ ನನ್ನ ಸಾಲನ ಬಿಸಾಕಿ ಇವ್ನ ಕರ್ಕೊಂಡು ಹೋಗು ಅಂತ ಹೇಳು.
ಅಕ್ಕ ಆ ಆಟೋ ಶಂಕರ ಬಂದು ನಮ್ನೆಲ್ಲ ಹೊಡೆದು ಅವ್ರ ಅಕ್ಕನ ಬಿಡ್ಸ್ಕೊಡೋದ ಅಕ್ಕ. ನಾಚಿಕೆ ಆಗಲ್ವೇನ್ರ ನಿಮ್ಗೆ? ದುಡ್ಡು ಹೋಯ್ತು, ಹುಡುಗಿ ಹೋಯ್ತು, ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ. ಅಟ್ಲೀಸ್ಟ್ ಅವ್ನ್ ಕಾಲಿಟ್ಕೊಂಡು ದುಡ್ಡಾದ್ರೂ ಕೊಟ್ಬಿಟ್ಟು ಅವ್ನ್ ಕೆಳಗಾಕ್ತಿರಲ್ಲ. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಆಟೋ ಸ್ಟ್ಯಾಂಡ್ ಹತ್ರ ಬಿಕ್ನಾಸಿಗೆ ಬರಕ್ ಹೇಳು. ಬಡ್ಡಿ ಸಮೇತ ದುಡ್ಡನ್ನ ಅವ್ರ ಮುಖದಲ್ಲಿ ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದಕ್ಕ ಅವರು. ನನ್ ಮಕ್ಳ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬಾರ ಹೊರಗೆ ಬಾರಲ್ಲ. ನಿನ್ನ ದೊಡ್ಡ ಕಿಲಾಡಿ ತರ ಬೇಜಾನ್ ಎಗರಾಡ್ದಂತೆ ಈಗ ನೀನ್ ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಬಿಸಾಕೋ ದುಡ್ಡ. ಲೇ ಸೀಗಡಿ, ಫಸ್ಟ್ ಪೇಪರ್ಸ್ ಬಿಸಾಕೆ. ಮಾಮ ನೀನ್ ಇಷ್ಟೊತ್ತಿಗೆ ಊರ್ ಬಿಟ್ಟು ಹೋಗಿರ್ತೀಯ ಅನ್ಕೊಂಡಿದ್ದೆ. ಊರು ಬಿಡ. ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯೇನೋ? ಕರೆಕ್ಟ್ ಆಗಿದೆ ಗುರು. ಎಣಸ್ಕೊಳೆ ಶೂರ್ಪಣಕಿ. ಅಸಲು 1 ಲಕ್ಷ, ಬಡ್ಡಿ 40,000, ಚಕ್ರ ಬಡ್ಡಿ 16, ಸುಸ್ತಿ ಬಡ್ಡಿ 14, ನಿನ್ನ ಓಡಾಡಿಸಿದ್ದಕ್ಕೆ ಮೀಟರ್ ಬಡ್ಡಿ 7,500, ನಿನ್ನ ಯೋಗ್ಯತೆ ಒಟ್ಟು 1,77,500 ರೂಪಾಯಿ. ಏನ್ ಕೋಚನೆ ನೋಡ್ತಿದ್ದೀರಾ? ಕತ್ತು ಸಾಕು ಅವನ್ನ. ಎತ್ತನೆ ಲೇ ಚಂಗ್ಲು, ನಿನ್ನ ಅಡ್ಡಕ್ ನುಗ್ಗಿ ನಿನ್ನ ಬೆದರು ಬೊಂಬೆಗಳ ಬಾಡಿಲಿರೋ ಪಾರ್ಟ್ಸ್ ನ ಸ್ಕ್ರಾಪ್ ಮಾಡ್ದವ್ ನಾನು. ಈಗ ನೀನ್ ನುಗ್ಗಿರೋದು ನನ್ನ ಅಡ್ಡಕ್ಕೆ. ಮರ್ಯಾದೆಗಿದ್ರೆ ಇವ್ರ ಬಾಡಿಗಳು ನಿನ್ ಜೊತೆ ಹೋಗ್ತವೆ, ಇಲ್ಲ ಅಂದ್ರೆ ಡೆಡ್ ಬಾಡಿಗಳು ಹೋಗ್ತವೆ. ನೀನ್ ಕೆಣಕಿರೋದು ಯಾರನ್ನ ಗೊತ್ತೇನೆ? ನಾನು. ನಾನು. ನನ್ನ ಹಳೆ ಇಮೇಜ್ ಗೊತ್ತೇನೆ ನಿನ್ಗೆ? ನನ್ನ ಫ್ಲಾಶ್ ಬ್ಯಾಕ್ ಗೊತ್ತೇನೆ ನಿನಗೆ? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ?
ನಿನ್ನಂತ ಕಚಡ ಕಂತ್ರಿ ಕಚ್ಚಿ ಬೀದಿ ನಾಯಿಗಳ ಮರ್ಯಾದೆನ ಇದೇ ನಾಲ್ಗೆಲಿ ರೋಡ್ ಹಾಕಿದ್ದೀನಿ ಗೊತ್ತಾನೆ. ಇಷ್ಟು ದಿನ ನೀನು ಬಡವ್ರ ಕಣ್ಣಲ್ಲಿ ಕಣ್ಣೀರು ಹರಿಸ್ತಾ ಇದ್ದೆ, ಈಗ ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು. ಏನೇಳು ರಕ್ತ ಕಣ್ಣೀರು ಹರಿಸ್ತೀನಿ ಕಣಲ್ಲ. ಏಯ್, ದುಡ್ಡು ಬಿಸಾರದ್ ಕೂಡಲೇ ಲೆಕ್ಕ ಚುಕ್ತಾ ಹೋಯ್ತು ಅನ್ಕೊಂಡ್ಯಾ? ನೀನ್ ನನ್ಗೆ ಏನೇನ್ ಕೊಟ್ಟಿಲ್ಲ ಅದೆಲ್ಲ ನಿಮ್ಮ ಅಪ್ಪ ಬಂದಿಸ್ಕೊಂಡು ಹೋಗ್ತಾನ. ಅದೆಲ್ಲ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಪ್ರಕಾರ ವಾಪಸ್ ಕೊಡ್ತೀನಿ. ಅದೆಲ್ಲ ನೀ ತಗೊಂಡೇ ಹೋಗ್ಬೇಕು. ಏಯ್, ನಮ್ಮ ಅಕ್ಕನ್ನ ಇದೇ ಹತ್ರ ರೋಡ ಹೇಳ್ಕೊಳೋದೆ ಅಲ್ಲ ನೀನು? ಬಾರೆ, ಅದ್ರ ನೋವಿರುತ್ತೆ ನಿನಗೂ ಗೊತ್ತಾಗತ್ತೆ. ಬಾರೆ, ನಡಿಯಲ್ಲ. ಏಯ್, ಮಾನನೇ ಪ್ರಾಣ ಅನ್ಕೊಂಡ್ರು ನಮ್ಮ ಅಪ್ಪನಿಗೆ ಅವಮಾನ ಮಾಡಿದೆ ಅಲ್ಲ. ದೇವ್ರಂತ ನನ್ನ ತಾಯಿ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಲ್ಲ. ನೀನು ಒಬ್ಳು ಹೆಣ್ಣಾಗಿ ನನ್ನ ಅಕ್ಕ ಗರ್ಭಿಣಿ ಹಿಗ್ಸು ಅವಳಿಗೆ ಚಿತ್ರಹಿಂಸೆ ಕೊಟ್ಟೆ ಅಲ್ಲ. ಎಲ್ಲದರ ಅಸಲು ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಈಗ ಕ್ಲಿಯರ್ ಆಯ್ತು ಕಣೆ. ಎಲ್ಲ ಈಗ ಲೆಕ್ಕ ಚುಕ್ತಾ ಆಯ್ತು. ನಿನಗೇನೋ ಬಂದಿತ್ತು ದೊಡ್ಡಾಗ ಫೋನ್ ಹಾಕ ಕಟ್ಟಿಲ್ವಾ? ಮಮ್ಮಿ, ಅವನ್ನ ಮುಗಿಸ್ಬಿಡ್ತೀನಿ. ಅವನ್ನ ಸುಟ್ಟು ಸಾಯಿಸೋವರೆಗೂ ನನಗ್ ಸಮಾಧಾನ ಇಲ್ಲ. ಇವನೊಬ್ಬನ್ನ ನಮ್ಮ ಮುಂದೆ ತಲೆ ಎತ್ತಕ್ ಬಿಟ್ವಿ ಅಂದ್ರೆ ನಾಳೆ ನಾಯಿ ನರಿಗಳೆಲ್ಲ ತಲೆ ಎತ್ಬಿಡ್ತವೆ. ಸುಟ್ಟಾಕು ಅವನ್ನ. ಆಗಿದ್ದಾಗ್ಲಿ ನಾನಿದ್ದೀನಿ. ಅಯ್ಯೋ ಕರ್ಮ, ಅದಕ್ಕೆ ಹೇಳೋದು ಹೆಂಗಸರು ಬುದ್ಧಿ ಮಣಕಾಲಿನ ಕೆಳಕ್ಕೆ ಅಂತ. ನೀವು ಪುಸ್ತಕಂತ ಮರ್ಡರ್ಗಳು ಮಾಡ್ಬಿಟ್ರೆ ಪೊಲೀಸ್ನವ್ರು ಸುಮ್ಮನಿರ್ತಾರ? ಯಾವ ಪೊಲೀಸು? ಎಂತೆಂತ ಕೇಸ್ಗಳನ್ನೇ ಹಳ್ಳಾಡ್ಸ್ಬಿಟ್ಟಿದ್ದೀನಿ. ಇವನ್ ಯಾವ ಲೆಕ್ಕ? ಗನ್ಕಬೇಡಿ. ಬರೀ ಅವ್ರ ಅಕ್ಕನ ಎಳಕ ಬಂದಿದ್ದಕ್ಕೆ ನಮ್ಮ ಅಡ್ಡಕ್ ನುಗ್ಗಿ ನಮ್ ಲೋಪರ್ಗಳೆಲ್ಲ ಎಕ್ಕಿಳಿದ್ಬಿಟ್ಟ. ನಾವು ಕೊಟ್ಟು ದುಡ್ಡನ್ನ ಒಂದೇ ರಾತ್ರಿ ಹೊಂಚ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ಟ. ಅವ್ನ್ ಕಮ್ಮಿ ಆದವನಲ್ಲ, ಚಲಗಾರ ಹುಷಾರು. ಅಲ್ಕಿ ಸ್ಟೀಲ್ ಚಾಪೆ ಹಾಕೋ ಕೆಲ್ಸನ ಬಡವ್ರಿಗೆ ಹೇಳ್ಕೊಡ್ಬೇಕಾ? ನಿನ್ನೆ ರಾತ್ರಿ ಸೇಟು ತವ ಸಾಲ ತಗೊಂಡವನೆ. ಇರ್ಬೋದಕ್ಕೋ, ಆದ್ರೆ ದುಡ್ಡು ನಮ್ಮ ಅಕ್ಕನ ಮೇಲೆ ಹಚ್ಬಿಟ್ನಾ. ನೀವು ಕೆಣಕಿರ ಏಟ್ಗೆ ಮೆಂಟ್ಲಾಗಿ ಪುಸ್ ಅಂತವನೆ ನೋಡಿ. ತಿಕ್ಲತ್ತಿರೋ ಗಂಡ್ಸು ಮದ ಏರಿರೋ ಆನೆ ಇದ್ದಂಗೆ. ಇವಾಗ ಅವನ ಹತ್ರ ಹೋಗ್ಬಾರ್ದು. ನನ್ನ ಮಗ ನರಳಬೇಕು, ನೀವು ನರಳಿಸ್ಬೇಕು. ಆದ್ರೆ ಶಕ್ತಿಯಿಂದಲ್ಲ, ಯುಕ್ತಿಯಿಂದ.